ನಮಸ್ತೆ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಚುನಾವಣೆಯ ಒಂದು ಪ್ರಮುಖವಾದಂತಹ ಘಟ್ಟ ಇವತ್ತು ಪೂರ್ತಿಯಾಗಿದೆ. ತಮಿಳುನಾಡು ಚುನಾವಣೆ ಮುಗಿದಿದೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ ಫೇಸು 152 ಕಾನ್ಸ್ಟಿಟ್ಯೂನ್ಸಿಗಳ ಫಸ್ಟ್ ಫೇಸ್ ಮುಗಿದಿದೆ. ಮತದಾರರ ಉತ್ಸಾಹ ಒಂದು ರೀತಿ ಅಭೂತಪೂರ್ವ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುಡೋ ಬಿಸಿಲಲ್ಲಿ ಜನ ಬಂದು ಸಾಲುಗಟ್ಟು ನಿಂತ್ಕೊಂಡು ಓಟ್ ಹಾಕ್ತಿರೋದು ನೋಡಿದ್ರೆ ದೊಡ್ಡ ಬದಲಾವಣೆ ಕಾಣ್ತಾ ಇದೆ ಈ ಎರಡು ರಾಜ್ಯಗಳಲ್ಲಿ. ನಾನು ಆಗಲೇ ಮಮತಾ ಬ್ಯಾನರ್ಜಿಯವರ ಭವಿಷ್ಯದ ಬಗ್ಗೆ ವಿಡಿಯೋ ಮಾಡಿದ್ದೆ. ಈಗ ಫಸ್ಟ್ ಫೇಸ್ ಎಲೆಕ್ಷನ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಏನೇನು ಆಗ್ಬೋದು ರಿಸಲ್ಟ್ ಅಂತೇಳಿ. ಇವತ್ತು ನಾವು ತಮಿಳುನಾಡಿನ ರಿಸಲ್ಟ್ ಏನಾಗ್ಬೋದು ಅಂತ ಹೇಳಿ ಒಂದು ಚಿತ್ರಣವನ್ನು ನೋಡೋಣ. ನೋಡಿ, ತಮಿಳುನಾಡಲ್ಲಿ 234 ಕಾನ್ಸ್ಟಿಟ್ಯೂನ್ಸಿಗಳು. ಈ ತಮಿಳುನಾಡಿನ ರಾಜಕಾರಣ ಹೇಗೆ ಅಂತ ಹೇಳಿದ್ರೆ, ಒಂದು ಸರಿ DMK ಕೊಟ್ಟರೆ ಮತ್ತೊಂದು ಸರಿ AIDMK ಕೊಡ್ತಾರೆ, ಮತ್ತೊಂದು ಸರಿ DMK ಕೊಟ್ಟರೆ ಮತ್ತೊಂದು ಸರಿ AIDMK ಕೊಡ್ತಾರೆ. ಪ್ರತಿ ಬಾರಿಯೂ ಸರ್ಕಾರಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಆಂಟಿ ಇನ್ಕಂಬನ್ಸಿ ಅಂತಕ್ಕಂಥದ್ದು ಬಹಳ ಬೇಗ ಜನಕ್ಕೆ ಎಫೆಕ್ಟ್ ಮಾಡಿಬಿಡುತ್ತೆ. ಆದರೆ ಈ ಟ್ರೆಂಡು 2016ರಲ್ಲಿ ಜಯಲಲಿತಾ ಮಾತ್ರ ಅದನ್ನು ಮುರಿದಿದ್ರು. 2011ರಲ್ಲಿ ಗೆದ್ದಿದ್ರು ಜಯಲಲಿತಾ. ಆದರೆ ಈ ಇತಿಹಾಸದ ಪ್ರಕಾರ 2016ರಲ್ಲಿ DMK ಬರಬೇಕಿತ್ತು. ಆದರೆ ಆ ಟ್ರೆಂಡನ್ನು ಮುರಿದು ಜಯಲಲಿತಾ 2ನೇ ಬಾರಿ ಅಧಿಕಾರಕ್ಕೆ ಬಂದಿದ್ರು. ಆದರೆ ಮತ್ತೆ 2021ರಲ್ಲಿ DMK ಸರ್ಕಾರ ಬಂದು ಈಗಿನವರೆಗೂ DMK ಸರ್ಕಾರ, ಸ್ಟಾಲಿನ್ ಅಧಿಕಾರದಲ್ಲಿದ್ದಾರೆ. ಹಾಗಾದರೆ ಈ ಬಾರಿ ಏನಾಗುತ್ತೆ? ಯಾಕೆ ಕುತೂಹಲ ಜಾಸ್ತಿ ಜನಕ್ಕೆ ಅಂತ ಹೇಳಿದ್ರೆ, ನೋಡಿ, 2021ರ ಚುನಾವಣೆಯನ್ನು ಥಂಬಿಂಗ್ ಮೆಜಾರಿಟಿಲಿ ಗೆದ್ದರು DMK. 234 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 133 ಕಾನ್ಸ್ಟಿಟ್ಯೂನ್ಸಿ DMKನೇ ಗೆದ್ದಿತ್ತು. 17 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರ ಕೋalition ಪಾರ್ಟ್ನರು ಕಾಂಗ್ರೆಸ್ ಗೆದ್ದಿತ್ತು. AIDMK ಗೆದ್ದಿದ್ದು ಕೇವಲ 60, BJP ಗೆದ್ದಿದ್ದು 4 ಸೀಟ್ ಅಷ್ಟೇ. ಅದಾದ ಮೇಲೆ ಬಂದಂತಹ ಲೋಕಸಭಾ ಚುನಾವಣೆಗಳಲ್ಲೂ ದೊಡ್ಡ ಮಟ್ಟದ ಜಯ DMK ಅಲಯನ್ಸ್ಗಾಯಿತು. ಲೋಕಲ್ ಬಾಡಿ ಚುನಾವಣೆಗಳು DMKದ ಮೇಲುಗೈ. ಇದೆಲ್ಲನ ನೋಡಿದ್ರೆ ಈ ಬಾರಿ ಮತ್ತೆ ಎಲ್ಲೋ DMK ಗೆಲ್ಲಬಹುದು. ಈ ಟ್ರೆಂಡ್ ಏನಿದೆ, ಸೋಲೋದು ಗೆಲ್ಲೋದು ಇದನ್ನು ಬದಲಾಯಿಸ್ಬೋದು, ಚೇಂಜ್ ಮಾಡ್ಬೋದು. ಸ್ಟಾಲಿನ್ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಒಂದು ಊಹೆ ಎಲ್ಲೋ ಕೆಳಗೆ ಜನಗಳಿಗಿತ್ತು. ಮೀಡಿಯಾಗಳು ಕೂಡ ಏನು ಒಪಿನಿಯನ್ ಪೋಲ್ಗಳು ಮಾಡ್ತವೆ, ಮತ್ತು ಬೇರೆ ಮೀಡಿಯಾಗಳು DMK ವಾಪಸ್ ಬರೋದು 100% ಶತಸಿದ್ಧ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾವೆ. ಭಾಳಷ್ಟು ಒಪಿನಿಯನ್ ಪೋಲ್ ಸರ್ವೆಗಳು ಸ್ಟಾಲಿನ್ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂಥೇಳಿ. ಕೆಲವೇ ಒಂದೆರಡು ಒಪಿನಿಯನ್ ಪೋಲ್ಗಳು ಬಿಟ್ಟರೆ, JVC ಶ್ರೀರಾಮ್ ಅವ್ರದ್ದು ಒಪಿನಿಯನ್ ಪೋಲು ಮತ್ತು ವೋಟ್ ವೈಬ್ ಬಿಟ್ಟರೆ ಬೇರೆ ಎಲ್ಲ ಒಪಿನಿಯನ್ ಪೋಲ್ಗಳು DMK ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತೇವೆ. ಆದರೆ ಹಾಗಾದರೆ ಸತ್ಯ ಏನು ಅಂತ ನಾನು ಹೇಳ್ತೀನಿ, ಕೇಳಿ ಬಂಧುಗಳೇ. ಯಾವುದೇ ಒಪಿನಿಯನ್ ಪೋಲು ಏನೇ ಹೇಳಿ, ನಾಲ್ಲಿ ಪ್ರವಾಸ ಮಾಡಿ ಬಂದಿದ್ದೀವಿ, ಅಲ್ಲಿನ ಜನಗಳ ನಾಡಿ ಮಿಡಿತ ಗೊತ್ತು, ಅಲ್ಲಿನ ಲೀಡರ್ಸ್ಗಳ ಜೊತೆ ಮಾತಾಡಿದ್ದೀವಿ, ಅಲ್ಲಿನ ಏನು ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ಜೊತೆ ಮಾತಾಡಿದ್ದೀವಿ, ಅಲ್ಲಿನ ಬಿಸ್ನೆಸ್ ಮೆನ್ಗಳ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಟೆಕ್ನಿಕಲ್ ಸೆನ್ಸಿಂದ ಯೋಚನೆ ಮಾಡಿದ್ರೆ, ನಾವು ಕಾಮನ್ ಸೆನ್ಸಿಂದ ಯೋಚನೆ ಮಾಡ್ತಿದ್ದೀವಿ. ಈ ಕಾಮನ್ ಸೆನ್ಸೇ ಪ್ರತಿ ಎಲೆಕ್ಷನಲ್ಲೂ ನಮ್ಮ ಪ್ರೆಡಿಕ್ಷನ್ನ ಸತ್ಯ ಮಾಡ್ತಾ ಇರೋದು. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ವಿತ್ ಫುಲ್ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಿ, ಈ ಬಾರಿ AIDMK ಅಲಯನ್ಸು 150+ ಸೀಟ್ಗಳನ್ನ ತಗೊಳುತ್ತೆ, 150 ಕ್ರಾಸ್ ಮಾಡುತ್ತೆ. DMK ಅಲಯನ್ಸು 100 ಅಥವಾ 100ಕ್ಕಿಂತ ಕಡಿಮೆಗೆ ಬಂದು ನಿಲ್ಲುತ್ತೆ. ಇದು ಸುಮ್ಮನೆ ವೇಗವಾಗಿ ಹೇಳ್ತಿರ್ತಕ್ಕಿರೋದಲ್ಲ. ನೋಡಿ, ನೀವು ಅಲ್ಲಿನ ಪಾಲಿಟಿಕ್ಸ್ನ ನೀವು ಸೈಂಟಿಫಿಕ್ ಆಗಿ ನೀವು ಯೋಚನೆ ಮಾಡಿ ನೋಡಿದ್ರೆ, ತಮಿಳ್ನಾಡಲ್ಲಿ ಏಕಪಕ್ಷದ ರೂಲು ನಡೆಯೋದಿಲ್ಲ. ತಮಿಳ್ನಾಡಲ್ಲಿ ಗೆಲ್ಲೋದು ಅಲಯನ್ಸ್ಗಳು, ಸೋಲೋದು ಕೂಡ ಅಲಯನ್ಸ್ಗಳೇ. ಜನ ಯಾವ ಫಾರ್ಮಿಡಬಲ್ ಅಲಯನ್ಸ್ಗೆ ವೋಟ್ ಹಾಕ್ತಾರೆ, ಅದು ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿ DMK ಇಷ್ಟು ವರ್ಷ ಆದ್ರೂ ಕೂಡ 1967ರಲ್ಲೇ ಅಧಿಕಾರಕ್ಕೆ ಬಂದಿದ್ದು ಕರುಣಾನಿಧಿ ಅವರು ಉಚ್ಛಾಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅಲಯನ್ಸ್ ಬಿಟ್ಬಿಟ್ಟು ಎಲೆಕ್ಷನ್ಗೆ ಹೋಗೋಕ್ಕೆ ಅವರಿಗೆ ಧೈರ್ಯ ಇರಲಿಲ್ಲ. ಇದೇ ಸ್ಥಿತಿ AIDMKಲೂ. ಒಂದು ಘಟ್ಟದಲ್ಲಿ AIDMKನೇ ಸ್ವಂತ ಬಲ್ದಿದ್ದ ಅಧಿಕಾರ ಮಾಡುವಂಥ ಸ್ಟೇಜಿಗೆ ಬಂದ್ರೂ ಕೂಡ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಅಲಯನ್ಸ್ಗಳು ಬಿಟ್ಬಿಟ್ಟು ಹೋಗ್ಲಿಕ್ಕೆ ಎದುರ್ಕೊಳ್ಳೋರು. ಹಾಗಾಗಿ ಅಲ್ಲೇನಾಗಿದೆ, ಏನೋ ಸಣ್ಣ ಪುಟ್ಟ ಪಕ್ಷಗಳು ಭಾಳ ಇದ್ದಾವೆ. ಇವೆಲ್ಲವೂ ಕೂಡ ಅದರದೇ ಆದಂತಹ ವೋಟ್ ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾವೆ. ಅದರೇ ಆದಂತಹ ಭೂಭಾಗಗಳಲ್ಲಿ ಅಥವಾ ಏರಿಯಾಗಳಲ್ಲಿ, ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂತಹ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡಿದ್ದಾವೆ. ಹೀಗಾಗಿ ಚುನಾವಣೆಯನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಯಾವ ಅಲಯನ್ಸು ಆ ಚುನಾವಣಾ ಸಂದರ್ಭದಲ್ಲಿ ಫಾರ್ಮಿಡಬಲ್ ಆಗಿದೆ, ಶಕ್ತಿಶಾಲಿಯಾಗಿದೆ. ಈ ಬಾರಿಯ ಚುನಾವಣೆಯನ್ನು ನೋಡಿದ್ರೂ ಕೂಡ ಈಗ ಎರಡೂ ಪಕ್ಷಗಳು ಅಲಯನ್ಸ್ಗಳ ಜೊತೆ ಹೋಗ್ತಾ ಇದ್ದಾವೆ. DMK ಜೊತೆ DMK ಇದೆ, DMK ಜೊತೆ ಕಾಂಗ್ರೆಸ್ ಇದೆ, DMDK ಇದೆ, VCK ಇದೆ, CPI ಇದೆ, CPM ಇದೆ, MDMK ಇದೆ. ಅದೇ ರೀತಿ AIDMK ಜೊತೆಗೆ BJP ಇದೆ, PMK ಇದೆ, AMMK ಇದೆ, TTV ದಿನಕರನ್ ಅವ್ರದ್ದು, ತಮಿಳು ಮನಿಲ ಕಾಂಗ್ರೆಸ್ ಇದೆ. ಸೊ ಯಾವ ಅಲಯನ್ಸು ಯಾವ್ಯಾವ ಸ್ಥಾನಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾವೆ, ಎಷ್ಟೆಷ್ಟು ವೋಟ್ಗಳನ್ನ ತನ್ನ ಅಲಯನ್ಸ್ಗೆ ತಂದುಕೊಡ್ತವೆ ಅನ್ನೋದ್ರ ಮೇಲೆ ಈ ಚುನಾವಣೆ ರಿಸಲ್ಟ್ ನಿಲ್ಲುತ್ತೆ. ಸೀಟ್ ಶೇರಲ್ಲೂ ನೋಡಿ, DMK ನಿಜವಾಗ್ಲೂ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಿದ್ರೆ ಇಷ್ಟು ಕಡಿಮೆ ಸೀಟಲ್ಲಿ DMK ನಿಂತೇ ಇರಲಿಲ್ಲ ಇಲ್ಲಿವರೆಗೂ. ಕೇವಲ 164 ಸೀಟಲ್ಲಿ ಮಾತ್ರ ಈ ಸರಿ DMK ನಿಲ್ತಾ ಇದೆ. ಅಲಯನ್ಸ್ಗಳಿಗೆ 70 ಸೀಟನ್ನು ಬಿಟ್ಕೊಟ್ಟಿದೆ. ಅದೇ ರೀತಿ AIDMK
167 ಸೀಟಲ್ಲಿ ನಿಲ್ತಾ ಇದೆ, 67 ಸೀಟ್ಗಳನ್ನ ಅಲಯನ್ಸ್ಗೆ ಬಿಟ್ಕೊಟ್ಟಿದೆ. ಆದರೆ ಈಗಿರ್ತಕ್ಕಂಥ ವಾತಾವರಣದ ಮಜಾ ಏನು ಅಂತ ಹೇಳಿದ್ರೆ, ಟ್ರೆಂಡ್ ಅಂತ ಹೇಳಿದ್ರೆ, ಡಿ ಎಂ ಕೆ ಮಿತ್ರ ಪಕ್ಷಗಳನ್ನೇ ಕೆಳಗೆ ಎಳ್ಕೊಂಡೋಗಿ ಮುಳುಗಿಸ್ತಾ ಇದ್ದಾವೆ. ಈ ಕಾಂಗ್ರೆಸ್ಸು, DMDK, VCK ಇವೆಲ್ಲ ಸೇರಿಕೊಂಡು ತಾವು ಮುಳುಗದಲ್ಲದೆ DMKನೂ ಕೂಡ ಎಳ್ಕೊಂಡು ಮುಳುಗ್ತಾ ಇದ್ದಾವೆ. AADMK ಇದೇ ಅಡ್ವಾಂಟೇಜ್ ಆಗಿದೆ. AADMKಗೆ PMK ಮತ್ತು BJP ಜೊತೆಗೆ ಅಫ್ಕೋರ್ಸ್ AMMK ಮತ್ತು ತಮಿಳ್ ಮನಿಲಾ ಕಾಂಗ್ರೆಸ್ ಒಂದು ದೊಡ್ಡ ಬೂಸ್ಟನ್ನು ಕೊಡ್ತಾ ಇದ್ದಾವೆ, ಶಕ್ತಿಯನ್ನು ಕೊಡ್ತಾ ಇದ್ದಾವೆ, ಸೀಟ್ಗಳನ್ನ ತಂದು ಕೊಡ್ತಾ ಇದ್ದಾವೆ, ಓಟನ್ನು ತಂದು ಕೊಡ್ತಾ ಇದ್ದಾವೆ. ನೀವು ತಮಿಳುನಾಡಿನ ಚಿತ್ರವನ್ನು ನೋಡಿದ್ರೆ ಟ್ರೆಡಿಷನಲ್ ಆಗಿ ಈ ಉತ್ತರ ತಮಿಳುನಾಡು ಏನಿದೆಯಲ್ಲ, ಈ ಚೆನ್ನೈ ಭಾಗ, ಅದಕ್ಕೆ ಗ್ರೇಟರ್ ಚೆನ್ನೈ ರೀಜನ್ ಅಂತ ಹೇಳ್ತಾರೆ, ಅದಕ್ಕಿಂತ ಉತ್ತರದಲ್ಲಿ ತಿರುವಳ್ಳೂರು, ಈ ಕಡೆಗೆ ವೆಲ್ಲೂರು, ಒಂದು ಸ್ವಲ್ಪ ಭಾಗ ಕಾಂಚೀಪುರಮು, ಈ ರೀತಿ ಏನು ಈ ಉತ್ತರ ತಮಿಳುನಾಡು ರೀಜನ್ ಇದೆಯಲ್ಲ, ಇಲ್ಲಿ DMKಯ ಶಕ್ತಿ ಭಾಳ ಜಾಸ್ತಿ. ಕಳೆದ ಚುನಾವಣೆಯಲ್ಲಿ 2021 ಚುನಾವಣೆಯಲ್ಲಿ 8.5% ಓಟನ್ನು ಹೆಚ್ಚಿಗೆ ತೊಗೊಂಡಿತ್ತು DMK ಅಲ್ಲಿ, ಕೇವಲ ಉತ್ತರ ತಮಿಳುನಾಡು ರೀಜನಲ್ಲಿ. ಆಗ DMKಗೆ 38.9% ಓಟ್ ಬಂದಿದ್ದರೆ AADMKಗೆ ಕೇವಲ 30.4% ಓಟ್ ಬಂದಿತ್ತು ಎಂಟೈರ್ ನೀವು ನಾರ್ತ್ ತಮಿಳುನಾಡಲ್ಲಿ. ಒಂದು ರೀತಿಯಲ್ಲಿ ಸ್ವೀಪ್ ಮಾಡಿಬಿಟ್ಟಿತ್ತು DMK. ಆದರೆ ಈ ಬಾರಿ ಏನಾಗಿದೆ, ಈ ಚೆನ್ನೈ ರೀಜನಲ್ಲಿ BJPಯ ಶಕ್ತಿ ಕೂಡ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ಏನು ಅದು ಅರ್ಬನ್ ಬೆಲ್ಟ್ ಇದೆ, ಅಲ್ಲಿ ಯೂತ್ ಮತ್ತು ಮಹಿಳೆಯರ ಮಧ್ಯದಲ್ಲಿ. ಜೊತೆಗೆ ಈ TVK ವಿಜಯನ್ ಫ್ಯಾಕ್ಟರಿ ಇಲ್ಲಿ ಭಾಳ ಎಫೆಕ್ಟ್ ಮಾಡುತ್ತೆ. TVK ವಿಜಯನ್ ಇಡೀ ರಾಜ್ಯದಲ್ಲಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಮಾಡದೇ ಇದ್ರೂ ಕೂಡ ಈ ಚೆನ್ನೈ ರೀಜನ್ ಏನಿದೆ, ಈ ಗ್ರೇಟರ್ ಚೆನ್ನೈ ರೀಜನ್ ಏನಿದೆ, ಇಲ್ಲಿ ಆ ಯೂತ್ ಶಕ್ತಿ ಸ್ವಲ್ಪ ಹೆಚ್ಚಿಗೆ ವಿಜಯ್ ಜೊತೆಗಿದೆ. ಇಲ್ಲಿ ಏನು DMK ಏನು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಇದೆ, ಈ ಟ್ರೆಡಿಷನಲ್ ವೋಟ್ ಬ್ಯಾಂಕಿಗೆ ಒಂದು ದೊಡ್ಡ ಹೊಡೆತ ಹೊಡಿತಾರೆ TVK. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಈ ನಗರ ಪ್ರದೇಶಗಳಲ್ಲಿ ಮತ್ತು ಈ ಮಹಿಳೆಯರಲ್ಲಿ ಒಳ್ಳೆ ಹೆಸರು ಮಟ್ಟಿರ್ತಕ್ಕಂಥ BJP ಜೊತೆಗೆ ಏನು ಟ್ರೆಡಿಷನಲ್ ವೋಟ್ ಬ್ಯಾಂಕು AADMK ಇದ್ದೇ ಇದೆ. ಇದೆಲ್ಲವೂ ಸೇರಿದರೆ ಈವನ್ ಉತ್ತರ ತಮಿಳುನಾಡಲ್ಲೂ ಕೂಡ AADMK ಅಲಯನ್ಸ್ಗೆ ಸ್ಪಷ್ಟವಾದಂತಹ ಮುನ್ನಡೆ ಬರ್ತಾ ಇದೆ. ಇನ್ನು ಏನು ಈ ಪಶ್ಚಿಮ ತಮಿಳುನಾಡು ಅಂತ ಹೇಳ್ತಾರೆ, ಅದರಲ್ಲಿ ವಿಶೇಷವಾಗಿ ಕೊಂಗು ರೀಸನ್ ಅಂತ ಏನು ಹೇಳ್ತಾರೆ ನೋಡಿ. ಈ ಕೊಂಗು ರೀಸನ್ ಏನಂತ ಹೇಳಿದ್ರೆ, ನಾವೀಗ ಬೆಂಗಳೂರಿಂದ ಹೊರಟ್ರೆ ಹೊಸೂರು ಕಡೆಗೆ, ಹೊಸೂರು ಅದಾದಮೇಲೆ ಕೃಷ್ಣಗಿರಿ, ಧರಂಪುರಿ, ಸೀದಾ ಹಾಗೆ ಹೋದರೆ ಸೇಲಮ್ಮು, ಕರೂರು, ನಾಮಕ್ಕಲ್ಲು, ಸ್ಟ್ರೈಟಾಗಿ ಹೋದರೆ ಹಾಗೇನೆ ಮಧುರೈ ಸಿಗುತ್ತೆ, ದಿಂಡಿಗಲ್ಲು ಮಧುರೈ ಸಿಗುತ್ತೆ. ನೀವು ಅದು ಬಿಟ್ಬಿಟ್ಟು ನೀವು ಬಲಗಡೆಗೆ ಕೊಯಮತ್ತೂರು ಕಡೆಗೆ ಹೋದರೆ ಈರೋಡು, ತಿರುಪೂರು, ಕೊಯಮತ್ತೂರು, ಈ ಎಂಟೈರ್ ರೀಜನ್ ಏನಿದೆ ಇದನ್ನು ಕೊಂಗು ರೀಜನ್ ಅಂತ ಹೇಳ್ತಾರೆ. ಆ ಕೊಂಗು ರೀಜನಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಕೃಷ್ಣಗಿರಿ, ಧರಂಪುರಿ, ಕರೂರು, ನಾಮಕ್ಕಲ್, ಸೇಲಂ, ಈರೋಡು, ತಿರುಪೂರ್, ಕೊಯಮತ್ತೂರು ಮತ್ತು ನೀಲಗಿರಿ ಅಂದರೆ ನಮ್ಮ ಊಟಿ. ಈ ಇಷ್ಟೂ ಭಾಗ ಏನಿದೆ ಇದನ್ನು ಕೊಂಗು ರೀಜನ್ ಅಂತ ಹೇಳ್ತಾರೆ. ಇಲ್ಲಿ 56 ಸೀಟ್ಗಳಿದೆ. ಇಲ್ಲಿ ನೀವು ಕೃಷ್ಣಗಿರಿ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ರದೇಶಗಳಲ್ಲಿ ವೆನಿಯರ್ ಸಮುದಾಯ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ವೆನಿಯರ್ ಸಮುದಾಯ ಟ್ರೆಡಿಷನಲ್ ಆಗಿ PMKಯವರ ವೋಟ್ ಬ್ಯಾಂಕು. ಈ PMK AADMK ಅಲಯನ್ಸ್ ಇವತ್ತು ರಾಮದಾಸ್ ಅವರ ಪಾರ್ಟಿ. ಇದು ಟ್ರೆಡಿಷನಲ್ ಆಗಿ AADMKಯ ಭದ್ರಕೋಟೆ. ಕೇವಲ ಕೊಂಗು ರೀಜನ್ ಅಷ್ಟೇ ಅಲ್ಲ, ಇಡೀ ಏನು ವೆಸ್ಟರ್ನ್ ತಮಿಳುನಾಡಿದೆ ಇದು ಯಾವಾಗಲೂ ಕೂಡ AADMK ಭದ್ರಕೋಟೆ. ಈ ಕೊಂಗು ರೀಜನ್ನಲ್ಲಿ 57 ಸೀಟ್ಗಳು ಬರುತ್ತೆ. AADMK ಶಕ್ತಿಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ PMK ಜೊತೆಗೂಡಿದ್ರೆ 2016ರಲ್ಲಿ ಜಯಲಲಿತಾ ಅವರು ಈ ಭಾಗದಲ್ಲಿ 57 ಸೀಟಲ್ಲಿ 45 ಸೀಟ್ ಗೆದ್ದಿದ್ರು. ಈ ಬಾರಿನೂ ಕೂಡ PMK AADMK ಜೊತೆಗಿದೆ. ಇಡೀ ವೆನಿಯರ್ ಸಮುದಾಯದ ಒಂದು ಪ್ರಭಾವ ಭಾಗದಲ್ಲಿ ಜಾಸ್ತಿ ಇದೆ. ಜೊತೆಗೆ AADMK ಒಂದು ಟ್ರೆಡಿಷನಲ್ ವೋಟ್ ಬ್ಯಾಂಕು. ಕಂಪ್ಲೀಟ್ ಸ್ವೀಪ್ ಆಗುತ್ತೆ ಈ ಬಾರಿ, ಕಂಪ್ಲೀಟ್ ಸ್ವೀಪ್. ಎಷ್ಟೋ ಜಿಲ್ಲೆಗಳಲ್ಲಿ DMK ಖಾತೆ ತೆಗೆಯೋದಿಲ್ಲ. ಇವನ್ ನಾನು ಹೇಳ್ತಿರೋದು ಕೇವಲ ಕೊಂಗು ಭಾಗ ಅಲ್ಲ, ಇಡೀ ಏನು ವೆಸ್ಟರ್ನ್ ತಮಿಳುನಾಡು ರೀಜನ್ ಇದೆ, ಇಲ್ಲಿ AADMK ಮತ್ತು PMK ಸ್ಟ್ರಾಂಗ್ ಹೋಲ್ಡ್ ಇದೆ. ಇನ್ನು ದಕ್ಷಿಣ ತಮಿಳುನಾಡಿಗೆ ಬಂದರೆ ನೀವು ಮಧುರೈ ಭಾಗ ಇರ್ಬೋದು, ನೀವು ಬೇಕಾದ್ರೆ ನೀವು ಈ ಪಶ್ಚಿಮ ಭಾಗದಲ್ಲಿ ನೀವು ಕೊಯಮತ್ತೂರು ಇರ್ಬೋದು ಅಥವಾ ತಿರುಪೂರ್ ಇರ್ಬೋದು, ಈ ಭಾಗದಲ್ಲೆಲ್ಲ ರಾಮನಾಥಪುರಮು, ಕನ್ಯಾಕುಮಾರಿ, ಈ ಭಾಗದಲ್ಲಿ BJPಯ ಪ್ರಭಾವ ಬಹಳ ಜಾಸ್ತಿ ಇದೆ. ನಾನು ಆಗಲೇ ಹೇಳಿದೆ, ಅದಕ್ಕೇನೆ ಯಾವ ಅಲಯನ್ಸ್ಗಳು ಎಷ್ಟೆಷ್ಟು ಮತಗಳನ್ನು ಯಾವ್ಯಾವ ಭಾಗದಿಂದ ತಂದುಕೊಡ್ತವೆ ಅನ್ನೋದು ಈ ಅಲಯನ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ಏನು ವೆಸ್ಟರ್ನ್ ತಮಿಳುನಾಡು ಇದೆ, 65 ಸೀಟ್ಗಳಿರ್ತಕ್ಕಂಥ ವೆಸ್ಟರ್ನ್ ತಮಿಳುನಾಡು ಮತ್ತು ದಕ್ಷಿಣ ತಮಿಳುನಾಡು, AADMK ಮತ್ತು PMK ಈ ಕೊಂಗು ರೀಸನಲ್ಲಿ, BJP ಮತ್ತು AADMK ಈ ಏನು ಸ್ವಲ್ಪ ಈ ಕೊಯಮತ್ತೂರು ಭಾಗ ಮತ್ತು ದಕ್ಷಿಣ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಓಟ್ಗಳನ್ನ AADMK ಅಲಯನ್ಸ್ಗೆ ತಗೊಂಡ್ಬಂದು ಕೊಡ್ತಾ ಇದ್ದಾವೆ. ನೋಡಿ, ಇದು ಕೇವಲ ಅಲಯನ್ಸ್ಗಳು ಎತ್ಕೊಂಡ್ಬರ್ತಿರೋ ಓಟ್ ಅಲ್ಲ. DMK ಬಗ್ಗೆ ಅಲ್ಲಿನ ಜನಗಳಿಗೆ ಇರ್ತಕ್ಕಂಥ ಆಕ್ರೋಶ, ಎಸ್ಪೆಷಲಿ ರೈತ ಸಮುದಾಯಕ್ಕೆ ಇರ್ತಕ್ಕಂಥ ಆಕ್ರೋಶ. ಇಡೀ ತಮಿಳುನಾಡು ಬಹಳಷ್ಟು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ರಾಜ್ಯ. ಇಂಡಸ್ಟ್ರಿಯಲೈಸೇಷನ್ ವಿಪರೀತ ಆಗಿದ್ರೂ ಕೂಡ ವಿಪರೀತ ನೀರಿನ ಬಳಕೆ ಚೆನ್ನಾಗಿರೋದ್ರಿಂದ ಅಲ್ಲಿ ರೈತರ ಪ್ರಭಾವ ಕೂಡ ಜಾಸ್ತಿ. ಈ ರೈತರ ಡಿಸ್ಟ್ರೆಸ್, ಫಾರ್ಮರ್ಸ್ ಡಿಸ್ಟ್ರೆಸ್ ಈಸ್ ಅಟ್ ಪೀಕ್ ಅಂತ ಹೇಳ್ತಾರೆ. ರೈತರ ಬಾಳು ಒಂಥರ ನರಕ ಹೋಗಿದೆ DMK ಸರ್ಕಾರದಲ್ಲಿ.
ದೇ ವರ್ ವೆಯ್ಟಿಂಗ್ ಫಾರ್ ದ ಎಲೆಕ್ಷನ್ ಡೇ. ಇಷ್ಟು ದೊಡ್ಡ ಮಟ್ಟದ ಆಂಟಿ ಇನ್ಕಮನ್ಸಿ DMK ಮೇಲೆ, ರೈತರ ಅಸಹನೆ, ಹಿಂದೂಗಳನ್ನು ಸನಾತನಗಳ ದಮನ ಮಾಡಿರ್ತಕ್ಕಂಥದ್ದು, ಅಲ್ಲಿ ಏನೋ ಒಂದು ರಿಸರ್ಜೆಂಟ್ ಆಗ್ತಾ ಇದೆ ನಮ್ಮ ಸಂಸ್ಕೃತಿ ಮೋದಿಯವರ ಕಾರಣದಿಂದ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಬಿಟ್ಟಿದೆ. ನಾವು ಮಧುರೈ ಭಾಗದಲ್ಲಾದಂಥ ಹೋರಾಟಗಳು ನೋಡಿದ್ವಿ. ಅದಕ್ಕೆ ಮುಂಚೆ ಅಣ್ಣಾಮಲೆಯವರ ಪಾದಯಾತ್ರೆ ಅಭೂತಪೂರ್ವವಾದದ್ದು. ಈ ಬಾರಿನೂ ಕೂಡ ಈ ಎಲ್ಲ ಭಾಗದಲ್ಲೂ ಕೂಡ AIADMK ಸ್ಟ್ರಾಂಗ್ ಆಗಿ ಹೋಗ್ತಾ ಇರೋದ್ರಿಂದ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ 150+ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ತಿರುವಳ್ಳಿ ಇರ್ಬೋದು, ಕಾಂಚೀಪುರಂ ಇರ್ಬೋದು, ಚಂಗಲಪಟ್ಟು ಇರ್ಬೋದು, ಕೃಷ್ಣಗಿರಿ, ಧರ್ಮಪುರಿ, ಸೇಲಂ, ತಿರುವಣ್ಣಾಮಲೈ, ವಿಲ್ಲಾಪುರಮ್ಮು, ಕಲ್ಲಾಕುರ್ಚಿ, ಕಡಲೂರು, ಕೊಯಮತ್ತೂರು, ಇವೆಲ್ಲ ಭಾಗದಲ್ಲೂ ಕೂಡ AIADMK ಅಲಯನ್ಸ್ ಪರವಾಗಿ ಒಂದು ಪ್ರವಾಹದ ರೀತಿಯಲ್ಲಿ ಜನಗಳ ಉತ್ಸಾಹ ಕಾಣ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಬೇಕಾದ್ರೆ ಬರೆದಿಟ್ಕೊಳ್ಳಿ. ಸುಮಾರು 8 ಜಿಲ್ಲೆಗಳಲ್ಲಿ DMK ಅಲಯನ್ಸ್ ಖಾತೆನೇ ತೆಗೆಯಲ್ಲ, 0 ಸೀಟ್ಸ್ ಆಗುತ್ತೆ 8 ಜಿಲ್ಲೆಗಳಲ್ಲಿ ಕನಿಷ್ಠ. ತೇಣಿ, ಮೈಲಾದುತುರೈ, ಅರಿಯಲೂರು, ಕೊಯಮತ್ತೂರು, ತಿರುಪೂರು, ನೀಲಗಿರಿ, ಸೇಲಂ ಮತ್ತು ಧರ್ಮಪುರಿ. ಒಂದು ಅಲಯನ್ಸು ಅಥವಾ ಒಂದು ಸರ್ಕಾರ ಮಾಡಿರ್ತಕ್ಕಂತಹ ಒಂದು ಪಕ್ಷ ಅಥವಾ ಅಲಯನ್ಸು 8 ಜಿಲ್ಲೆಗಳಲ್ಲಿ ಖಾತೆನೇ ತೆಗೆಯಲ್ಲ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ನೂರು ಮುಟ್ಟಕ್ಕೆ ಸಾಧ್ಯ ಇಲ್ಲ ರೀ ಅಲಯನ್ಸು ಅಥವಾ ಪಕ್ಷ. ಯಾವ ಕಾರಣಕ್ಕೂ ಚಾನ್ಸೇ ಇಲ್ಲ. ನಾನು ಈಗಲೂ ಕೂಡ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, AIADMK 150+ ಹೋಗುತ್ತೆ ಅಲಯನ್ಸು. AIADMKನೇ 130 ಸೀಟ್ ಗೆಲ್ಲುತ್ತೆ. BJP 11ರ ಮೇಲೆ ಸೀಟ್ಗಳನ್ನ ತಗೊಳುತ್ತೆ. PMK 14 ಸೀಟ್ ತಗೊಳುತ್ತೆ. ನೋಡಿ, PMK ಪರ್ಫಾರ್ಮೆನ್ಸು ಈ ಸಾರಿಯ ಜಯದಲ್ಲಿ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಕಂಟೆಸ್ಟ್ ಮಾಡ್ತಿರೋದು 18 ಸೀಟಲ್ಲಿ. 18ರಲ್ಲಿ 14 ಸೀಟ್ ಗೆಲ್ಸ್ಕೊಡ್ತಾರೆ. ಅದು ಒಂದೇ ಅಲ್ಲ, ಆ ಇಡೀ ಏನು ಆ ಕೊಂಗು ರೀಜನ್ ಇದೆ, 2 ಭಾಗದಲ್ಲಿ ವಿನಿಯರ್ ಸಮುದಾಯ ಇರತಕ್ಕಂಥ ಭಾಗದಲ್ಲಿ ದೊಡ್ಡ ಪ್ರಮಾಣದ ಜಯವನ್ನು AIADMK ಅಲಯನ್ಸ್ಗೆ ಕೊಡ್ತಾರೆ ರಾಮದಾಸ್. ಇನ್ನು AMMK TTV ದಿನಕರನವ್ರದ್ದು ಕನಿಷ್ಠ 4 ಸೀಟ್ ಗೆಲ್ಲುತ್ತೆ ಅದು. ಸೊ ಹೀಗೆ ಈ AIADMK ಅಲಯನ್ಸ್ಗಳು ಎಲ್ಲರೂ ಸೀಟ್ಗಳನ್ನ ತಗೊಂಡು ವೋಟ್ಗಳನ್ನ ಅಲಯನ್ಸ್ಗೆ ಕೊಡಿಸ್ಕೊಂಡು ಒಂದು ಫಾರ್ಮಿಡಬಲ್ ಆಗಿ AIADMK ಅಲಯನ್ಸನ್ನು ದೊಡ್ಡ ಪ್ರಮಾಣದ ಜಯದ ಕಡೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನಿಮಗೆ DMK ಅಲಯನ್ಸಲ್ಲಿ DMK ಅಬ್ಬಬ್ಬ ಅಂದರೆ ಒಂದು 80 ಸೀಟ್ ತೊಗೊಂಡು ನಿಲ್ಬೋದು. ಈವನ್ ಅವ್ರು ನಿಂತಿರೋದು 164ರಲ್ಲಿ, ಅದು 50% ಸ್ಟ್ರೈಕ್ ರೇಟು, ನಾಟ್ ಬ್ಯಾಡ್. ಆದರೆ ಅವರ ಅಲಯನ್ಸ್ಗಳು ಅವ್ರನ್ನ ಮುಳುಗಿಸ್ತಾ ಇದ್ದಾರೆ. ಏನು ಕಾಂಗ್ರೆಸ್ಗೆ ಅವರು 28 ಸೀಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸು 3ರಿಂದ 4 ಸೀಟ್ ತೊಗೊಂಡ್ರೆ ಹೆಚ್ಚು, ಅದರ ಮೇಲೆ ತಗೊಳ್ಳಲ್ಲ. DMDK 10 ಸೀಟಲ್ಲಿ ನಿಂತಿದ್ದಾರೆ, 1 ಗೆದ್ದರೆ. VCK 8 ಸೀಟಲ್ಲಿ ನಿಂತಿದ್ದಾರೆ, ನನಗೇನೋ 1 ಗೆಲ್ಲೋದು ಡೌಟು, ತಿಳ್ಕಿದ್ರೆ 1 ಗೆಲ್ಲಬೋದು. CPI ಮತ್ತು CPM 5 ಸೀಟಲ್ಲಿ ನಿಂತಿದ್ದಾರೆ, ಒಂದೆರಡು ತೊಗೋಬೋದು. ಹೀಗೆ ಏನು ಅಲಯನ್ಸ್ ಪಾರ್ಟ್ನರ್ಸ್ಗೆ ಅಂತೇಳಿ 70 ಸೀಟ್ ಬಿಟ್ಟಿದ್ದಾರೆ. ಆ 70 ಸೀಟಲ್ಲಿ ಎಲ್ಲ ಸೇರಿಕೊಂಡು ಒಂದು 10 ಸೀಟ್ ತೊಗೊಂಡ್ರೆ ಹೆಚ್ಚು ರೀ. 70ರಲ್ಲಿ 10. ಇದು DMK ಅಲಯನ್ಸ್ನ ದೊಡ್ಡ ಪಾರ್ಟ್ನರ್. ಜೊತೆಗೆ ಏನು ಆಂಟಿ ಇನ್ಕಮನ್ಸಿ, ನಾನು ಆಗಲೇ ಹೇಳ್ಕೊಂಡಿದ್ದೆ, ವಿಪರೀತವಾದ ಭ್ರಷ್ಟಾಚಾರ, ಆ ಸನಾತನ ವಿರೋಧವಾಗಿ ಮಾತಾಡಿರ್ತಕ್ಕಂತಹ ನಾಲ್ಗೆಗಳು, ನ್ಯಾಷನಾಲಿಟಿ ಅಗೇನೆಸ್ಟ್ ಆಗಿ, ಕೇಂದ್ರದ ಅಗೇನೆಸ್ಟ್ ಆಗಿ, ಒಂದು ರೀತಿ ನಾವು ಭಾರತದ ಭಾಗವೇ ಅಲ್ಲ, ಒಂದು ಸಪ್ರೇಟ್ ದೇಶ ಅಂತಕ್ಕಂಥ ಒಂದು ಮನಸ್ಥಿತಿ ಸೃಷ್ಟಿ ಮಾಡಲಿಕ್ಕೆ ಹೋಗಿರೋದು, ಕನ್ವರ್ಷನ್ ಮಾಫಿಯಾಗಳ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ನಿಂತಿರೋದು, ರೈತರ ಅಸಹನೆ, ಮಕ್ಕಳಿಗೆ ಭವಿಷ್ಯ ಇಲ್ದಂಗಿರೋದು, ಆ ನೀಟ್ ಮೇಲೂ ಯುದ್ಧಕ್ಕೆ ಹೋಗ್ತಾರೆ, ಹಿಂದಿ ಭಾಷೆ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಕೇವಲ ವೋಟ್ ರಾಜಕಾರಣಕ್ಕೋಸ್ಕರ ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಡೋದಿದೆಯಲ್ಲ, ಇದನ್ನು ಜಗತ್ತು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ರೀ. ಹಾಗಾಗಿ ಜನ ಕಾಯ್ತಾಯಿದ್ರು ಎಲೆಕ್ಷನ್ ಬರಲಿ ಅಂತೇಳಿ. ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬಂದು ಇವತ್ತು ವೋಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸರ್ಕಾರವನ್ನು ಒದ್ದೋಡಿಸೋದಕ್ಕೇನೆ. ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಇದನ್ನು ಬರೆದಿಟ್ಕೊಳ್ಳಿ. AIADMK ಅಲಯನ್ಸ್ 150 ಸೀಟ್ ಬರುತ್ತೆ. ಗೌರ್ಮೆಂಟ್ ಫಾರಮ್ ಮಾಡೇ ಮಾಡುತ್ತೆ. ನಮಸ್ಕಾರ.